ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾಕ್ಸ್ ಡಿಸೈನರ್ ಯೂಟ್ಯೂಬ್ ಚಾನಲ್. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಡಿಸೈನ್ಗಾಗಿ ನಾನು 2 ಕಲರ್ ಸಿಲ್ಕ್ ಥ್ರೆಡ್ಸ್, ಈ ಥರದ ರೌಂಡಲ್ಲಿ ಬರುವಂತಹ ಒಂಥರದ ಬೀಡ್ಗಳನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ 3mm ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ಯೂಸ್ ಮಾಡೋ ಹಾಗೆ ಕಟ್ಟರ್, ಕುಚ್ಚು ಕಟ್ಟಲಿಕ್ಕೋಸ್ಕರ ಜರಿ ಥ್ರೆಡ್, 10 ನಂಬರ್ ಕ್ರೋಶಾ ನೀಡಲ್. ಈಗ ಡಿಸೈನ್ ಹಾಕೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ನಾನು ಸ್ಟಾರ್ಟಿಂಗಲ್ಲಿ ಸ್ಯಾರಿ ಕಲರಲ್ಲಿರುವಂಥ ಥ್ರೆಡ್ಡಿಂದ 6 ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಅದೇ ಥ್ರೆಡ್ಡಿಂದ ನಾನು ಫಸ್ಟಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದ ನಂತರ ನಾನು 2 ಟೈಮ್ಸ್ 5 ಚೈನ್ಸ್ ಲಾಕ್, ಮತ್ತು ಸೆಕೆಂಡ್ ಟೈಮನ್ನು ನಾನು 5 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 4 5 ಚೈನ್ಸ್, ಮತ್ತು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಲಾಕ್. ಲಾಕ್ ಆದ ನಂತರ ನಾನು 2 ಟೈಮ್ಸ್ 5 ಚೈನ್ಸ್ ಹಾಕಿಬಿಟ್ಟು ಲಾಕ್ ಮಾಡ್ಕೊಂಡಿರೋವಂಥದ್ದು. ಈಗ ನಾನು ಈ ಥರದ್ದೇನು ಬೀಡ್ಸ್ ತೊಗೊಂಡಿದ್ದೆ ಅಲ್ವಾ, ಈ ಬೀಡನ್ನು ನಾನು ಇಲ್ಲಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಅದನ್ನು ಸಹ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ನೆಕ್ಸ್ಟ್ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಆದಮೇಲೆ 3 4 5 ಚೈನ್ಸ್, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್, ಮತ್ತು 5 ಚೈನ್ಸ್ 3 4 5 ಚೈನ್ಸ್ ಹಾಕಿ ಅದನ್ನು ಸಹ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್, ಮತ್ತು 5 ಚೈನ್ಸ್, ಇದನ್ನು ಸಹ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಮತ್ತು ನಾನಿಲ್ಲಿ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ದಾರ ಮೇಲೆ ಮಾಡಿ ಈ ಬೀಡನ್ನು ನಾನಿಲ್ಲಿ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಅದನ್ನು ಸಹ ಬಟ್ಟೆಗೆ ಲಾಕ್. ಇದೇ ಥರನೇ ಫುಲ್ ಬೇಸ್ ಲೈನನ್ನು ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋತೀನಿ. ಮಧ್ಯದಲ್ಲೆಲ್ಲ 3 ಟೈಮ್ಸ್ ನಾನು 5 ಚೈನ್ಸ್ನ ಹಾಕ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಂಡಿರೋವಂಥದ್ದು. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಟೈಮ್ಸ್, ಎಂಡಿಂಗಲ್ಲೂ 2 ಟೈಮ್ಸ್ ಮಾತ್ರ ಹಾಕ್ಕೊಂಡ್ಬಿಟ್ಟು ಎಂಡ್ ಮಾಡ್ಕೊಳ್ತೀನಿ. ನೋಡಿ, ಇದು ಕಂಪ್ಲೀಟ್ ಆಗಿದೆ ಈ ಸ್ಟೆಪ್ಪು. ಎಂಡ್ ಆದಮೇಲೆ 1 ಚೈನ್ ಎಕ್ಸ್ಟ್ರಾ ಹಾಕಿಬಿಟ್ಟು ನಾನು ಬಟ್ಟೆನ ರಿವರ್ಸ್ ಮಾಡ್ಕೊಳ್ತಾ ಇದ್ದೀನಿ. ರಿವರ್ಸ್ ಮಾಡಿಕೊಂಡು ಇಲ್ಲಿ ಎಲ್ಲ ಚೈನ್ಸ್ ಮೇಲೂ 5 ಚೈನ್ಸ್ ಹಾಕಿ ಏನು ಲಾಕ್ ಮಾಡಿದ್ವಿ ಅಲ್ವಾ, ಅದ್ರ ಮೇಲೆ ರಿವರ್ಸ್ ಎಲ್ಲದಕ್ಕೂ 5 ಚೈನ್ಸ್ ಹಾಕಿಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಕಾಣ್ತಾ ಇದೆ ಅಲ್ವಾ? ಅದೇ ಥರನೇ 5 ಚೈನ್ಸ್ ಲಾಕ್ ಮೇಲೆ ಲಾಕ್, ಮತ್ತೆ 5 ಚೈನ್ಸ್ ಲಾಕ್ ಮೇಲೆ ಲಾಕ್. ನಾವು ಈ ಸ್ಟೆಪ್ನ ಯಾಕೆ ಹಾಕ್ತಾ ಇದ್ದೀವಿ ಅಂದರೆ, ಈ ಬೀಡಿನ ಸುತ್ತಲೂ ಆರ್ಚಸ್ ಬರುತ್ತೆ. ಸೊ ಹಾಗಾಗಿ ಆರ್ಚಿಗೋಸ್ಕರ ಪ್ಲೇಸ್ ಬೇಕು ಅಲ್ವಾ, ಹಾಗಾಗಿ ಈ ಸ್ಟೆಪ್ನ ನಾವು ಹಾಕ್ಕೊಳ್ತಾ ಇರೋವಂಥದ್ದು. ಇಲ್ಲಿ ಬೀಡ್ ಬ್ಯಾಕ್ ಸೈಡಲ್ಲಿ 5 or 6 ಚೈನ್ಸ್, ಅಂದರೆ ಒಂದು ಸ್ವಲ್ಪ ಯು ಶೇಪಲ್ಲಿ ಆರ್ಚಿಗೆ ಬರಬೇಕಾಗತ್ತೆ. ನೋಡಿ, ಈ ಥರ 6 ಚೈನ್ಸ್ ಆದರೆ ಕರೆಕ್ಟ್ ಆಗುತ್ತೆ. 6 ಚೈನ್ಸ್ ಹಾಕ್ಬಿಟ್ಟು ಬೀಡ್ ಈ ಸೈಡ್ ಲಾಕ್ ಮಾಡಿರ್ತೀವಿ ಅಲ್ವಾ, ಅದ್ರ ಮೇಲ್ಗಡೆ 6 ಚೈನ್ಸ್ ಹಾಕ್ಬಿಟ್ಟು ಬೀಡ್ ಈ ಕಡೆ ಸೈಡ್ ಏನು ಲಾಕ್ ಇರುತ್ತೆ ಅಲ್ವಾ, ಅದ್ರ ಮೇಲ್ಗಡೆ ನಾನು ಮತ್ತೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಪ್ಲೇಸಲ್ಲಿ ಈಗ ಆರ್ಚಸ್ ಬರುತ್ತೆ ನಮಗೆ. ಇದೇ ಥರನೇ ಸೇಮ್ 5 ಚೈನ್ಸ್ಗೆಲ್ಲ 5 ಚೈನ್ಸ್ ಹಾಕ್ಕೊಂಡು ಹೋಗಬೇಕು. ಬೀಡ್ ಬ್ಯಾಕ್ ಸೈಡಲ್ಲಿ ಈ ಲಾಕಿಂದ ಈ ಲಾಕಿಗೆ 6 ಚೈನ್ಸ್ ಹಾಕಿಬಿಟ್ಟು ಲಾಕ್ ಮಾಡ್ಕೋಬೇಕು. ಹಾಗೆಯೇ ಮತ್ತೆ 5 ಚೈನ್ಸ್ ಮೇಲೆ 5 ಚೈನ್ಸ್,
ಮತ್ತು ಇದು ಎಷ್ಟು 3 ಟೈಮ್ಸ್ ಇದೆ ಅಲ್ವಾ, 3 ಟೈಮ್ಸೂ 5 ಚೈನ್ಸ್ ಮೇಲೆ 5 ಚೈನ್ಸ್ನ ಹಾಕ್ಕೊಂಬಿಟ್ಟು ಇಲ್ಲಿ ಈ ಬೀಡ್ ಬ್ಯಾಕ್ ಸೈಡ್ಗೆ ಮತ್ತೆ 6 ಚೈನ್ಸ್ನ ಹಾಕಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಇದೇ ಥರನೇ ಈ ಸ್ಟೆಪ್ನ ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನಾನು ಇದನ್ನು ರಿವರ್ಸಲ್ಲಿ ಹಾಕೊಂಬಂದಿರೋವಂಥದ್ದು. ಇದು ಸ್ಟ್ರೇಟಲ್ಲಿ ಬೀಡ್ ಹಾಕ್ಕೊಂಡು ಹಾಕಿದ್ವಿ ಅಲ್ವಾ, ಆ ಸ್ಟೆಪ್ಪಿಂದ ನಾನು ನೆಕ್ಸ್ಟ್ ಸ್ಟೆಪ್ಪಿಗಾಗಿ ನಾನು ರಿವರ್ಸಲ್ಲಿ ಹಾಕ್ಕೊಂಬಂದಿರೋವಂಥದ್ದು. ಇದು ರಿವರ್ಸಲ್ಲಿ ಹಾಕಿರುವಂತಹ ಸ್ಟೆಪ್ಪು. ಈಗ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಅಂದರೆ 5 ಚೈನ್ಸ್ ಮೇಲೆ 5 ಚೈನ್ಸ್, ಈ ಬೀಡಿಂದ ಬ್ಯಾಕ್ ಸೈಡಲ್ಲಿ 6 ಚೈನ್ಸ್ನ ಹಾಕ್ಕೊಂಬಿಟ್ಟು ಈ ಸ್ಟೆಪ್ನ ಕಂಪ್ಲೀಟ್ ಆದಮೇಲೆ ಈಗ ನಾನು ಬಟ್ಟೆನ ಸ್ಟ್ರೈಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ರಿವರ್ಸ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಇಲ್ಲೇನು 5 ಚೈನ್ಸ್ನ ಹಾಕ್ಕೊಂಡಿದ್ವಿ ಅಲ್ವಾ, ಇದಕ್ಕೆ ನಾನು ಸಿಂಗಲ್ ಕ್ರೋಶಗಳನ್ನು ಫಿಲ್ ಮಾಡ್ಕೊಳ್ತೀನಿ. ಅಂದರೆ ಇಲ್ಲಿ ಕುಚ್ಚುಗಳು ಬರುತ್ತೆ, ಸೊ ಹಾಗಾಗಿ ಇಲ್ಲಿ ಚೈನ್ಸ್ ಆದರೂ ಹಾಕ್ಕೋಬೋದು ಅಥವಾ ಈ ಥರ ಸಿಂಗಲ್ ಕ್ರೋಶಗಳನ್ನು ಹಾಕಿ ಫಿಲ್ ಆದರೂ ಮಾಡ್ಕೋಬೋದು. ಫಿಲ್ ಮಾಡಿಕೊಂಡು ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿ ಮತ್ತೆ ನಾವಿಲ್ಲಿ 5 ಚೈನ್ಸ್ ಏನಿದೆ ಅಲ್ವಾ, ಇಲ್ಲಿ ಲಾಕ್ ಮೇಲೆ ಲಾಕ್ ಆದ ನಂತರ ಇಲ್ಲಿ 5 ಚೈನ್ಸ್ ಏನು ಗ್ಯಾಪ್ ಇದೆ ಅಲ್ವಾ, ಇದರಲ್ಲಿ ನಾನು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. 2 ಟೈಮ್ಸ್ ಸಿಂಗಲ್ ಕ್ರೋಶ, ಅಲ್ಲಿಂದ 2 ಟೈಮ್ಸ್ ಸಿಂಗಲ್ ಕ್ರೋಶ ಆದ ನಂತರ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದ್ಸಲಿ ದಾರ ಸುತ್ಕೋಬೇಕು. ಇದು ಬೀಡ್ ಬ್ಯಾಕ್ ಸೈಡಲ್ಲೇನೋ 6 ಚೈನ್ಸ್ ಹಾಕಿದ್ವಿ ಅಲ್ವಾ, ಆ 6 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ, ಮತ್ತು ಸೂಜಿ ಮೇಲೆ ದಾರ ಸುತ್ಕೊಳ್ತಾ ಇದ್ದೀನಿ. ಮತ್ತು ಡಬಲ್ ಕ್ರೋಶ, ಸೂಜಿ ಮೇಲೆ ದಾರ ಸುತ್ಕೋಬೇಕು. 6 ಚೈನ್ ಗ್ಯಾಪಲ್ಲಿ ಬ್ಯಾಕ್ ಸೈಡಿಂದ ಥ್ರೆಡ್ನ ತೊಗೊಂಡು 2ರಿಂದ 1 2ರಿಂದ 1 ಮಾಡಿದಾಗ ಡಬಲ್ ಕ್ರೋಶ ರೆಡಿ ಆಗುತ್ತೆ. ಇದೇ ಥರನೇ 11 ಡಬಲ್ ಕ್ರೋಶಗಳನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ಬೀಡ್ ಸುತ್ತಲೂ. ಸೂಜಿ ಮೇಲೆ ದಾರ ಸುತ್ತಕೊಂಡು 6 ಚೈನ್ ಗ್ಯಾಪ್ ಒಳಗಿಂದ ಥ್ರೆಡ್ನ ತೊಗೊಂಡು 2ರಿಂದ 1 2ರಿಂದ 1 ಮಾಡಿದಾಗ ಡಬಲ್ ಕ್ರೋಶ ರೆಡಿ ಆಗುತ್ತೆ. ಗೊತ್ತಾಗ್ತದೆ ಅಲ್ವಾ? ಇಲ್ಲಿ ಇದೇ ಬೀಡನ್ನೇ ಹಾಕಬೇಕು ಅಂತ ಏನಿಲ್ಲ, ಯಾವುದೇ ಥರದ ಬೀಡನ್ನು ಹಾಕಿದ್ರೂ ಚೆನ್ನಾಗಿ ಕಾಣುತ್ತೆ. ಸೇಮ್ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, 6 ಚೈನ್ ಗ್ಯಾಪಲ್ಲಿಂದ ಥ್ರೆಡ್ನ ತೊಗೊಂಡು 2ರಿಂದ 1 2ರಿಂದ 1 ಇದೇ ಥರನೇ 11 ಟೈಮ್ಸ್ ಡಬಲ್ ಕ್ರೋಶಗಳನ್ನು ಮಾಡಿಕೊಂಡು ಫಿಲ್ ಮಾಡ್ಕೋಬೇಕಾಗುತ್ತೆ. ನೋಡಿ 11 ಟೈಮ್ಸ್ ಆದ ನಂತರ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಇದು ಇಲ್ಲಿಗೆ ನಾನು 2 ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಹಾಗೆಯೇ ಸೇಮ್ ಇದು 5 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶಗಳನ್ನು ಮಾಡಿಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಮಧ್ಯದಲ್ಲಿ ಕುಚ್ಚು ಬರೋ ಕಡೆ ಸಿಂಗಲ್ ಕ್ರೋಶಗಳನ್ನು ಹಾಕ್ಕೊಂಡು ಫಿಲ್ ಮಾಡಿಕೊಂಡು ನೆಕ್ಸ್ಟ್ ಸೇಮ್ ಈ 5 ಚೈನ್ ಗ್ಯಾಪಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶ, ಹಾಗೆಯೇ ಇಲ್ಲಿಂದ ಸೀದಾ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಬೀಡ್ ಬ್ಯಾಕ್ ಸೈಡಲ್ಲಿ ಇರುವಂಥ 6 ಚೈನ್ ಗ್ಯಾಪಿಗೆ 2ರಿಂದ 1 2ರಿಂದ 1 ಈ ಥರ ಮಾಡ್ಕೊಂಬಿಟ್ಟು ಡಬಲ್ ಕ್ರೋಶಗಳನ್ನು 11 ಡಬಲ್ ಕ್ರೋಶಗಳನ್ನು ಫಿಲ್ ಮಾಡ್ಕೋಬೇಕು. ಇದೇ ಥರನೇ ಬೇಸ್ ಲೈನ್ ಏನು ಹಾಕ್ಕೊಂಡಿದ್ದೀವಿ ಅಲ್ವಾ, ಆ ಸ್ಟೆಪ್ಪನ್ನು ಫುಲ್ ಹಾಕ್ಕೊಂಬಿಟ್ಟು ಕಂಪ್ಲೀಟ್ ಮಾಡ್ಕೊಳ್ಬೇಕು. ನೋಡಿ ಇದೇ ಥರನೇ ಸೇಮ್ 11 ಡಬಲ್ ಕ್ರೋಶಗಳನ್ನು ಹಾಕ್ಕೋಬೇಕು. ಮತ್ತು ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ 2 ಟೈಮ್ಸ್ ಲಾಕ್ ಮಾಡಿ ಇಲ್ಲಿ ಮಧ್ಯದಲ್ಲಿ 5 ಚೈನ್ಗೆ ಏನಿದೆ ಅಲ್ವಾ, ಅಲ್ಲಿಗೆ ಸಿಂಗಲ್ ಕ್ರೋಶಗಳನ್ನು ಹಾಕಿ ಫಿಲ್ ಮಾಡ್ಕೋಬೇಕು. ಅಲ್ಲಿ ಕುಚ್ಚುಗಳು ಬರುತ್ತೆ. ಅದೇ ಥರನೇ ಇದನ್ನು ಬೇಸ್ ಲೈನ್ ಏನು ಹಾಕ್ಕೊಂಡು ನಾವು ಬೀಡ್ಗಳನ್ನು ಹಾಕಿ ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ, ಪ್ರತಿಯೊಂದು ಬೀಡ್ಗೂ ಆರ್ಚಸ್ ಬರೋ ಥರ ಮಾಡ್ಕೊಂಬಿಟ್ಟು ಕಂಪ್ಲೀಟ್ ಮಾಡಿಕೊಂಡು ಈ ಸ್ಟೆಪ್ಪು ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ಯಾವ ಥರ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ ಈ ಸ್ಟೆಪ್ಪನ್ನು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಆರ್ಚಸ್ಸು ಕಂಪ್ಲೀಟ್ ಆದಮೇಲೆ ನಾನು ಇಲ್ಲಿ ಲಾಸ್ಟಲ್ಲಿ ಕುಚ್ಚು ಬರೋಕ್ಕೋಸ್ಕರ ಇಲ್ಲಿ ಪ್ಲೇಸ್ ಬಿಟ್ಟಿದ್ದೀನಿ. ಆಮೇಲೆ ಒಂದೆರಡು ಎಕ್ಸ್ಟ್ರಾ ಚೈನ್ಸ್ ಹಾಕ್ಬಿಟ್ಟು ಎಂಡ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ಗಾಗಿ ಬಾರ್ಡರ್ ಕಲರಲ್ಲಿ ಥ್ರೆಡ್ನ ತೊಗೊಂಡಿದ್ದೀನಿ. ಆರಳೆ ದಾರನ ರೆಡಿ ಮಾಡ್ಕೊಂಬಿಟ್ಟು ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ.
ಇಲ್ಲಿ ಲಾಕ್ ಆದಮೇಲೆ ಇಲ್ಲಿ ನಾವು ಇಲ್ಲೇನು ಕುಚ್ಚು ಕಟ್ಟಲಿಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾನು ಪ್ಲೇಸ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಇಲ್ಲಿ ಪ್ರತಿ ಹೋಲ್ಗೂ ಒಂದೊಂದು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೊಳ್ತೀನಿ ಇಲ್ಲಿ ತನಕ. ನೋಡಿ, ಸಿಂಗಲ್ ಕ್ರೋಶಗಳನ್ನು ಹಾಕ್ಕೊಳ್ತಾ ಬಂದು ಇಲ್ಲಿ ತನಕ ನೋಡ್ಬೋದು. ಇಲ್ಲಿ ತನಕ ಸಹ ನಾನು ಸಿಂಗಲ್ ಕ್ರೋಶಗಳನ್ನು ಹಾಕ್ಕೊಂಡು ಫಿಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಡೈರೆಕ್ಟಾಗಿ ಈ ಥರ ಸೂಜಿ ಮೇಲೆ ದಾರ ಸುತ್ಕೊಂಡ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ಇದು ಆರ್ಚಲ್ಲಿ ಫಸ್ಟ್ ಹೋಲ್ ಗ್ಯಾಪ್ಗೆ, ಫಸ್ಟ್ ಹೋಲ್ ಏನು ಕಾಣ್ತಾ ಇದೆ ಅಲ್ವಾ, ಈ ಹೋಲಲ್ಲಿ ನಾನು ಫಸ್ಟ್ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಸೆಕೆಂಡ್ ಹೋಲ್ ಕಾಣ್ತಾ ಇದೆ ಅನ್ಕೋತೀನಿ ನಿಮಗೆ ಹೋಲ್ಗಳು ಸರಿಯಾಗಿ. ಅದೇ ಥರನೇ ನೆಕ್ಸ್ಟ್ ಹೋಲಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶ. ಇದೇ ಥರನೇ 5 ಹೋಲ್ಗೆ 5 ಡಬಲ್ ಕ್ರೋಶಗಳನ್ನು ಮಾಡ್ಕೊಳ್ತೀನಿ. 5 ಹೋಲ್ಸ್ಗೆ 5 ಡಬಲ್ ಕ್ರೋಶ ಆದ ನಂತರ ಇಲ್ಲಿ ಬೀಡ್ಗಳನ್ನು ಆ್ಯಡ್ ಮಾಡ್ಕೊಳ್ತೀನಿ. 3 ಬೀಡ್ಗಳನ್ನು ನಾನು ಇಲ್ಲಿ ಇನ್ಸರ್ಟ್ ಮಾಡಿಕೊಂಡು, ಅಂದರೆ ಒಂದೊಂದು ಡಬಲ್ ಕ್ರೋಶಾಗೆ ಒಂದೊಂದು ಬೀಡ್ಗಳು ಆ ಥರದ್ರಲ್ಲಿ. ಇದು ಪ್ರತಿಯೊಂದು ಹೋಲ್ಗೂ ಒಂದೊಂದು ಬೀಡ್ಗಳನ್ನು ಬೇಕಾದರೂ ಹಾಕ್ಕೋಬೋದು. ಈ ಥರ ನಾವು ಇಲ್ಲಿ ಬೇಕಾದ್ರೆ ಕ್ರಿಸ್ಟಲ್ ಬೀಡ್ಸು ಆ ಥರದ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಬಟ್ ನನ್ನ ಹತ್ರ ಈಗಿದೆ ಇದ್ದಿದ್ದರಿಂದ ಅರ್ಜೆಂಟಿಗೆ ಕೇಳಿರೋದ್ರಿಂದ ಕಸ್ಟಮರು ನನ್ನ ಹತ್ರ ಇರೋದನ್ನೇ ನಾನು ಹಾಕ್ತಾಯಿದ್ದೀನಿ. ಈ ಥರ ಮಧ್ಯದಲ್ಲಿ ಮಾತ್ರ 3 ಬೀಡ್ಗಳನ್ನು ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಕಡೆಗೆ ಸೇಮ್ ಇದೇ ಥರ 5 ಡಬಲ್ ಕ್ರೋಶಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಕಾಣ್ತಾ ಇದೆ ಅಲ್ವಾ, ಈ ಕಡೆ 5 ಡಬಲ್ ಕ್ರೋಶ ಸಿಂಪಲಾಗಿ ಬೀಡ್ ಹಾಕ್ದೇ ಮಾಡಿದ್ದೀನಿ. ಈ ಕಡೆನೂ 5 ಡಬಲ್ ಕ್ರೋಶಗಳನ್ನು ಬೀಡ್ ಹಾಕ್ತೆ ಹಾಗೆ ಮಾಡಿದ್ದೀನಿ. ಮಧ್ಯದಲ್ಲಿ ಮಾತ್ರ 3 ಬೀಡ್ಗಳನ್ನು ಇನ್ಸರ್ಟ್ ಮಾಡಿದ್ದೀನಿ. ಇದಾದ ನಂತರ ಇಲ್ಲಿ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಕಾಣ್ತಾ ಇದೆ ಅಲ್ವಾ, ಅಲ್ಲಿಂದ ಇಲ್ಲಿ ಕುಚ್ಚುಗಳಿಗೆ ಪ್ಲೇಸ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಇಲ್ಲೆಲ್ಲ ಲಾಕ್ ಮೇಲೆ ಮತ್ತೆ ನಾನು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೊಳ್ತಾ ಹೋಗ್ತೀನಿ. ಇಲ್ಲಿಂದ ಸೇಮ್ ಈ ಸ್ಟೆಪ್ಪಿಗೆ ಯಾವ ಥರ ಮಾಡಿದ್ವಿ ಅಲ್ವಾ ಈ ಆರ್ಚಲ್ಲಿ, ಅದೇ ಥರನೇ ಈ ಕಡೆ 5 ಡಬಲ್ ಕ್ರೋಶಗಳು, 5 ಡಬಲ್ ಕ್ರೋಶ ಆದ ನಂತರ 3 ಬೀಡ್ಗಳನ್ನು ಇನ್ಸರ್ಟ್ ಮಾಡಿ ಸಿಂಗಲ್ ಬೀಡ್ಸು ಡಬಲ್ ಕ್ರೋಶ ಈ ಥರ ಮಾಡಿಕೊಂಡು 3 ಬೀಡ್ಗಳನ್ನು ಮಾತ್ರ ಇನ್ಸರ್ಟ್ ಮಾಡಿ, ಮತ್ತು ಈ ಸೈಡಲ್ಲಿ 5 ಡಬಲ್ ಕ್ರೋಶಗಳನ್ನು ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ ಒಂದು ಆರ್ಚ್ ಇದು ಕಂಪ್ಲೀಟ್ ಆಗುತ್ತೆ. ಮತ್ತು ಇಲ್ಲಿ ಸೆಂಟ್ರಲ್ಲಿ ಲಾಕ್ ಮೇಲೆ ಲಾಕ್ಗಳನ್ನು ಮಾಡಿಕೊಂಡು ಕುಚ್ಚಿಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಅದೇ ಥರನೇ ಮತ್ತು ನೆಕ್ಸ್ಟ್ ಆರ್ಚ್ ಇದೇ ಥರನೇ ಫುಲ್ ಇದನ್ನು ಈ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ಇದು ಕಂಪ್ಲೀಟ್ ಆಗಿದೆ. ಫುಲ್ಲು ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ಥರ ಕಾಣ್ತಾ ಇದೆ. ಕಂಪ್ಲೀಟ್ ಆದಮೇಲೆ ನಾನು ಇಲ್ಲಿ ಎಂಡಿಂಗಲ್ಲಿ ಎಕ್ಸ್ಟ್ರಾ 2 ಚೈನ್ಸ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡಿರೋವಂಥದ್ದು, ಇದು ಥ್ರೆಡ್ ಏನಿದೆ ಅಲ್ವಾ, ಇದನ್ನು ಕುಚ್ಚಿನ ಮಧ್ಯೆ ಬರೋ ಥರ ನಾನು ಕುಚ್ಚನ್ನು ಟೈ ಮಾಡ್ಕೊಳ್ತೀನಿ. ಇಲ್ಲಿ ಎಂಡಿಂಗಲ್ಲಿ ಕುಚ್ಚು ಹಾಕಿದ್ಮೇಲೆ ಯಾವ ಥರ ಕಾಣುತ್ತೆ ಡಿಸೈನ್, ಫೈನಲ್ ಲುಕ್ ಯಾವ ಥರ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಕಂಪ್ಲೀಟ್ ಆಗಿದೆ ಈಗ ಈ ಡಿಸೈನ್ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.